ಆಪರೇಷನ್ ಸಿಂಧೂರ್ನಲ್ಲಿ ದೊಡ್ಡ ಬೇಟೆಯಾಡಲಾಗಿದೆ. ವಿಮಾನ ಹೈಜಾಕ್ ಮಾಡಿದಂತಹ ಮಾಸ್ಟರ್ ಮೈಂಡ್ ಮಸೂದ್ ಅಜಾರ್ನ ಸಹೋದರ ರೌಫ್ ಅಸ್ಗರ್ ಅಂತ್ಯವಾಗಿದೆ. ಸಿಂಧೂರಾಗೆ ಮಸೂದ್ ಅಜಾರ್ ಕುಟುಂಬ ಸರ್ವನಾಶ ಆಗಿದೆ. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಮಸೂದ್ ಅಜಾರ್ನ ಸಹೋದರ ರೌಫ್ ಅಸ್ಗರ್ ಅಂತ್ಯವಾಗಿರುವಂತದ್ದು. ಆಪರೇಷನ್ ಸಿಂಧೂರ್ನಲ್ಲಿ ಉಗ್ರ ಮಸೂದ್ ಅಜಾರ್ ಸಹೋದರ ಮುಫ್ತಿ ಅಬ್ದುಲ್ ರೌಫ್ ಅಸ್ಗರ್ನ ನೆತ್ತರು ಹರಿದಿದೆ. ಈತ ಐಸಿ 814 ಪ್ರಯಾಣಿಕರ ವಿಮಾನವನ್ನ ಹೈಜಾಕ್ ಮಾಡಿದ್ದ. ಇಂಡಿಯನ್ ಏರ್ಲೈನ್ ಫ್ಲೈಟ್ 814 ಇದರ ಮಾಸ್ಟರ್ ಮೈಂಡ್ ಆಗಿದ್ದ. 1999ರ ಡಿಸೆಂಬರ್ 24ರಂದು ವಿಮಾನವನ್ನ ಹೈಜಾಕ್ ಮಾಡಲಾಗಿತ್ತು. ಆಪರೇಷನ್ ಸಿಂಧೂರ್ನಲ್ಲಿ ಅಸ್ಗರ್ ಪ್ರಾಣ ಬಿಟ್ಟಿದ್ದಾನೆ. ಮುಫ್ತಿ ಅಬ್ದುಲ್ ರೌಫ್ ಅಸ್ಗರ್ನನ್ನ ಅಬ್ದುಲ್ ರೌಫ್ ಅಜಾರ್ ಅಂತಲೂ ಕೂಡ ಕರೆಯಲಾಗ್ತಾ ಇತ್ತು. ರೌಫ್ ಅಜಾರ್ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಕಮಾಂಡರ್ ಹಾಗೂ ಭಾರತಕ್ಕೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಉಗ್ರ. ಈಗ ಏರ್ ಸ್ಟ್ರೈಕ್ ನಲ್ಲಿ ಪ್ರಾಣವನ್ನ ಬಿಟ್ಟಿದ್ದಾನೆ. ಭಾರತದ ಏರ್ ಸ್ಟ್ರೈಕ್ ಬಗ್ಗೆ ಕೆಲವೊಂದಿಷ್ಟು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದ ಮಸೂದ್ ಅಜಾರ್ ನನ್ನ ಕುಟುಂಬದ 10 ಮಂದಿಯ ಜೀವ ಹೋಗಿದೆ ಅಂತ ತಿಳಿಸಿದ್ದ. ಮಸೂದ್ ಅಜಾರ್ ನನ್ನ ಐಸಿ 814 ಪ್ರಯಾಣಿಕರ ಬಿಡುಗಡೆಗಾಗಿ ದೆಹಲಿಯ ತಿಹಾರ್ ಜೈಲಿನಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಬಳಿಕ ಪಾಕ್ಗೆ ಹೋಗಿ ಜೈಷ್ ಇ ಮೊಹಮ್ಮದ್ ಸಂಘಟನೆಯನ್ನ ಕಟ್ಟಿಕೊಂಡಿದ್ದ. ಈತನ ಜೈಷ್ ಇ ಮೊಹಮ್ಮದ್ ಸಂಘಟನೆಯೇ 2001ರಲ್ಲಿ ಭಾರತದ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಲಾಗಿತ್ತು. ಮಸೂದ್ ಅಜಾರ್ ಅನುಪಸ್ಥಿತಿಯಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆ ಮುನ್ನಡೆಸ್ತಾ ಇದ್ದ ರೌಫ್ ಅಜಾರ್ ಈಗ ಮಸೂದ್ ಅಜಾರ್ನ ಬಲಗೈಬಂಟನಾಗಿದ್ದಂತ ರೌಫ್ ಅಜಾರ್ನ ಹೊಡೆದುರುಳಿಸುವಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. ಅಂತೂ ಇಂತೂ ಫೈನಲಿ ಮಸೂದ್ ಅಜಾರ್ನ ಕುಟುಂಬದ 14 ಸದಸ್ಯರ ಜೀವವನ್ನ ತೆಗೆದಿದೆ ಆಪರೇಷನ್ ಸಿಂಧೂರ. ನಾನು ಸಾಯಬೇಕಿತ್ತು ಅಂತ ಗೋಳಿಟ್ಟಿದ್ದಾನೆ ಉಗ್ರ. ಭಾರತೀಯ ಸೇನೆ ನಡೆಸಿರುವಂತಹ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜಾರ್ನ ಕುಟುಂಬ ಸಾವನ್ನಪ್ಪಿತ್ತು. ಸೊ ಹಾಗಾಗಿ ನಾನು ಸತ್ತಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ದ. ಈಗ ಪ್ರಮುಖವಾಗಿ ಒಂದು ಕಡೆ ಅಂತೂ ಇಂತೂ ಫೈನಲಿ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಸೂದ್ ಅಜಾರ್ನ ಸಹೋದರ ರೌಫ್ ಅಸ್ಗರ್ ಸಾವನ್ನಪ್ಪಿರುವಂಥದ್ದು. ಬಹಲ್ವರ್ಪುರದ ಪ್ರದೇಶದಲ್ಲಿರುವಂತಹ ಮರ್ಕಜ್ ಸುಬ್ಹಾನ್ ಅಲ್ಲಾ ಮಸೀದಿ ಮೇಲೆ ನಡೆಸಿದಂತಹ ದಾಳಿಯಲ್ಲಿ ಮಸೂದ್ ಅಜಾರ್ ಕುಟುಂಬ 14 ಜನರು ಸಾವನ್ನಪ್ಪಿದ್ದಾರೆ. ಆಪರೇಷನ್ ಸಿಂಧೂರದ ವಿಚಾರವಾಗಿ ಜೈಷ್ ಎ ಮೊಹಮ್ಮದ್ನ ಮುಖ್ಯ ಅಡ್ಡೆಯಾಗಿದ್ದಂತಹ ಮರ್ಕಜ್ ಸುಬ್ಹಾನ್ ಅಲ್ಲಾ ಮೇಲೆ ನಡೆಸಲಾದಂತಹ ದಾಳಿಯಲ್ಲಿ ಮಸೂದ್ ಅಜಾರ್ನ ಸಹೋದರಿ ಸೇರಿದಂತೆ ಆತನ ಕುಟುಂಬದ 10 ಜನರು ಸಾವನ್ನಪ್ಪಿದ್ದಾರೆ. ಪುಲ್ವಾಮಾ ಮಾದರಿಯ ದಾಳಿಗಳಿಗೆ ಸಂಚನ್ನ ರೂಪಿಸ್ತಾ ಇದ್ದ ಜೈಷ್ನ ಪ್ರಮುಖ ತರಬೇತಿ ಕೇಂದ್ರವನ್ನ ಭಾರತ ಗುರಿಯಾಗಿಸಿಟ್ಟಿತ್ತು. ಈ ದಾಳಿಯಲ್ಲಿ ಮಸೂದ್ ಅಜಾರ್ ತೀವ್ರ ಆಘಾತಕ್ಕೆ ಒಳಗಾಗಿದ್ದಾನೆ. ನಾನು ಸತ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಇವ್ರ ಮನೆಯ ಕುಟುಂಬಸ್ಥರ ಪ್ರಾಣ ಆದ್ರೆ ಅದು ಮಾತ್ರ ಪ್ರಾಣ, ಬೇರೆಯವರ ಮನೆಯವ್ರದ್ದು ಕುಟುಂಬಸ್ಥರ ಪ್ರಾಣ ಆದ್ರೆ ಅದು ಪ್ರಾಣ ಅಲ್ಲ. ಇವ್ರ ಮನೆ ಕುಟುಂಬಸ್ಥರು ಸಾವನ್ನಪ್ಪಿದ್ರೆ ನಾನು ಕೂಡ ಸಾಯ್ಬೇಕಾಗಿತ್ತು ಅನ್ನುವಂತ ಮಾತುಗಳನ್ನ ಆಡ್ತಾರೆ. ಹಾಗಿದ್ರೆ ಬೇರೆ ಮನೆಯ ಒಂದು ಅಮಾಯಕ ಜೀವಗಳನ್ನ ಬಲಿ ಪಡೆದಂತಹ ಸಂದರ್ಭದಲ್ಲಿ ಇವರಿಗೆ ನೋವಾಗೋದಿಲ್ಲ. ಸೊ ಪ್ರಮುಖವಾಗಿ ನೋಡಿ, ಒಂದು ಕಡೆ ಮಸೂದ್ ಅಜಾರ್ನ ಅಕ್ಕ, ಬಾವ, ಆತನ 4 ಆಪ್ತ ಸಹಾಯಕರು ಈ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆತನ ಸಹೋದರನು ಕೂಡ ಸಾವನ್ನಪ್ಪಿರುವಂಥದ್ದು.